ಡಯಾಬಿಟಿಸ್ ನಿಮ್ಗೆ ಏನ್ ಹೇಳುತ್ತೆ? ನೀವು ತಿಂದಿರೋ ಆಹಾರ ಹೆಚ್ಚಾಗಿದೆ. ಆಹಾರ ಅಂದ್ರೆ ಏನು? ಪೃಥ್ವಿ ತಾನೆ. ಸೊ ಪೃಥ್ವಿ ಜಾಸ್ತಿ ಆಗಿದೆ. ಎಲ್ಲಿ ಜಾಸ್ತಿ ಆಗಿದೆ? ಸ್ಪ್ಲೀನ್, ಸ್ಟಮಕ್, ಪ್ಯಾಂಕ್ರಿಯಸ್. ಈ ಪೃಥ್ವಿ ತತ್ವನ ಕಡಿಮೆ ಮಾಡೋದು ನಮ್ ಹಿಂದಿನ ಜನರೇಷನ್ ಬೇಕಿರ್ಲಿಲ್ಲ. ಯಾಕೆ ಅಂತಂದ್ರೆ ಕುಟ್ಟೋದು, ಬೀಸೋದು, ಸೈಕಲ್ ಹಾಕೊಂಡು ಹೋಗೋದು, ಕೆಲಸ ಮಾಡೋದು, ಬಗ್ಗೋದು, ಎತ್ತೋದು ಎಲ್ಲ ಇತ್ತು. ಹಾಗಾಗಿ ಫ್ರೀ ಮೂಮೆಂಟ್ ಇದ್ವು ಎಲ್ಲಾ ಜಾಯಿಂಟ್. ಇವಾಗ ಏನಾಗಿದೆ? ಯಾರು ಕುಡ್ತೀರಾ, ರುಬ್ತೀರಾ, ಬೀಸ್ತೀರಾ, ಎತ್ತಿತ್ತೀರಾ, ಇಳಿಸ್ತೀರಾ? ಅಟ್ಲೀಸ್ಟ್ ಹೋಗ್ಲಿ ನೆಲದಲ್ಲಿ ಕೂತ್ಕೋತೀರಾ? ಅದನ್ನೂ ಇಲ್ಲ. ಸೊ ನೀವ್ ಏನೂ ಮಾಡದೇ ಇದ್ದಾಗ ಏನಾಗುತ್ತೆ? ಆ ಒಂದು ಸ್ಟಿಫ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಜಾಯಿಂಟ್ ಇರೋದೇ ಬೆಂಡ್ ಮಾಡಕ್ಕೆ. ನೀವು 24 ಗಂಟೆ ಸೋಫಾ ಮೇಲೆ ಹಿಂಗೆ ಕೂತ್ಕೊಂಡ್ಬಿಟ್ಟು ಟಿವಿ ಮೇಲೆ ಹಿಂಗೆ ಕೂತ್ಕೊಂಡಾಗ ಆ ಪೃಥ್ವಿ ತತ್ವ ಜಾಸ್ತಿ ಆಗತ್ತೆ. ಇನ್ನ ಎಷ್ಟು ಕೂತ್ಕೋತಿರೋ ಅಷ್ಟು ಜಾಸ್ತಿ ಆಗತ್ತೆ. ಇಲ್ಲ ಸರ್ ನಾವು ಕೂತ್ಕೊಂಡ್ ಮಾಡೋ ಕೆಲ್ಸನೇ ಅಂತಂದ್ರೆ ತೊಂದ್ರೆ ಇಲ್ಲ. 1 ಗಂಟೆ ಕೂತ್ಕೊಂಡು ಕೆಲಸ ಮಾಡಿ. 1 ಗಂಟೆ ಆದ್ಮೇಲೆ 10 ಸತಿ ಬಗ್ರಿ ಹಿಂದೆ ಮುಂದೆ, ಕುತ್ಕೊಂಡು ಎದ್ದಾಳಿ. ನೀವೇನಾದ್ರು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರ ಗ್ರೌಂಡ್ ಫ್ಲೋರ್ಗೆ ಸ್ಟೆಪ್ ಮೇಲೆ ಹತ್ತಿ ಬನ್ನಿ. ಇದನ್ನ ಮಾಡ್ಲೇಬೇಕು ನೀವು. ಇವತ್ ಮಾಡಿಲ್ಲ ಚೆನ್ನಾಗಿದ್ರೆ ಅಂದ್ರೆ ನಾಳೆ ಆದ್ರೂ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಮನುಷ್ಯರೇನಿದಾರಲ್ವಾ, ಅದು 2 ಕಾಲಿನ ಜೀವಿ. ಡಿಸೈನ್ ಮಾಡಿರೋದೇ ಓಡಾಡೋದಕ್ಕೆ. ಇಲ್ಲ ನಾನು ಕೂತ್ಕೋತೀನಿ ಅಂತಂತಂದ್ರೆ ಪೃಥ್ವಿ ತತ್ವ ಜಾಸ್ತಿ ಆಗತ್ತೆ. ಸ್ವಲ್ಪ ಜಾಸ್ತಿ ಆದ್ರೆ ಏನಾಗುತ್ತೆ? ಚೂರ್ ವೇಟ್ ಪುಟಾನ್ ಹಾಕ್ತೀರಾ. ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಳ್ಳಿ ಹೊಟ್ಟೆ ಬರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಳ್ಳಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಳ್ಳಿ ಡಯಾಬಿಟಿಸ್ ಬರುತ್ತೆ. ಡಯಾಬಿಟಿಸ್ ನಿಮ್ಗೆ ಏನ್ ಹೇಳುತ್ತೆ? ನೀವು ತಿಂದಿರೋ ಆಹಾರ ಹೆಚ್ಚಾಗಿದೆ. ಆಹಾರ ಅಂದ್ರೆ ಏನು? ಪೃಥ್ವಿ ತಾನೆ. ಸೊ ಪೃಥ್ವಿ ಜಾಸ್ತಿ ಆಗಿದೆ. ಎಲ್ಲಿ ಜಾಸ್ತಿ ಆಗಿದೆ? ಸ್ಪ್ಲೀನ್, ಸ್ಟಮಕ್, ಪ್ಯಾಂಕ್ರಿಯಸ್. ನೀವು ಯಾರಿಗಾದ್ರೂ ಡಯಾಬಿಟಿಸ್ ಇದೆ ಅಂತಂದ್ರೆ ಮೇಲಿನ ಜಾಯಿಂಟು ಸ್ಟಮಕ್, ಕೆಳಗಿನ ಈ ಕೆಳಗಡೆ ಇದೆ ಅಲ್ವಾ, ಈ ಜಾಯಿಂಟ್ ಬಂದ್ಬಿಟ್ಟು ಸ್ಪ್ಲೀನ್. ನೀವು ಕೆಳಗಿರೋ ಜಾಯಿಂಟ್ ಗೆ ಅಲ್ಲಿ ನೀವು ಆರೆಂಜ್ ಕಲರ್ ಹಾಕಿ. ಇಲ್ಲಿದೆ ನೋಡಿ, ಬಲಗೈ ಉಂಗುರ ಬೆರಳು, ಮೇಲಿಂದು ಸ್ಟಮಕ್ಕು, ಕೆಳಗಿಂದು ಸ್ಪ್ಲೀನು, ಮಧ್ಯದಲ್ಲಿರೋದನ್ನ ಬೋನು ಮತ್ತೆ ಪ್ಯಾರಾಥೈರಾಯ್ಡ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ನಿಮ್ಗೆ ಡಯಾಬಿಟಿಸ್ ಇದೆ ಅಂದ್ರೆ ಸ್ಪ್ಲೀನ್ ಇಮ್ಯುಡಿಟಿ ಜಾಸ್ತಿ ಆಗಿರುತ್ತೆ. ಈ ಬುಡದಲ್ಲಿ 3ನೇ ಲೈನ್ ಕಫಾ ಜಾಯಿಂಟ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಆರೆಂಜ್ ಕಲರ್ ರಿಂಗ್ ಹಾಕಿ. ಆರೆಂಜ್ ಕಲರ್. ಸೊ ಆರೆಂಜ್ ಕಲರ್ ರಿಂಗ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ದೇಹ ಅವಶ್ಯಕತೆಗಿಂತ ಹೆಚ್ಚಿನ ಕಾರ್ಬೋಹೈಡ್ರೇಟ್ ನ ಹೋಲ್ಡ್ ಮಾಡಿರುತ್ತೆ, ಅದು ಕಡಿಮೆ ಆಗುತ್ತೆ. ನಿಮ್ ದೇಹ ಹೇಳುತ್ತೆ ನಾನೇನ ಕಡಿಮೆ ಮಾಡ್ತಿದ್ದೇನೆ, ನೀವ್ ತಿನ್ನೋದೇ ಹೈ ಕಾರ್ಬೋಹೈಡ್ರೇಟ್ ತಿಂತಿ, ಅದನ್ನ ಕಡಿಮೆ ಮಾಡು ಅಂತ ನಿಮ್ ದೇಹ ಹೇಳುತ್ತೆ. ಸೊ ಅದನ್ನ ಕಡಿಮೆ ಮಾಡ್ಬೇಕಾದ್ರೆ ನೀವು ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ ಏನ್ ಯೂಸ್ ಮಾಡ್ತಾರಲ್ಲ ಅದನ್ನ ನಾಟಿ ತಳಿ ಉಪಯೋಗಿಸಿ ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ಇವೆರಡು ಮಾಡಿ ಪ್ರತಿ ವಾರ ನಿಮ್ ಮನೇಲಿ ಒಂದು ಮಿಷನ್ ಇದ್ರೆ ಚೆಕ್ ಮಾಡೋದು, ಇಲ್ಲ ಪಕ್ಕದ ಏನಾದ್ರು ಡಯಾಗ್ನೋಸ್ಟಿಕ್ ಲ್ಯಾಬ್ ಇದ್ರೆ ಚೆಕ್ ಮಾಡ್ತಾ ಹೋಗಿ. ತಿನ್ನೋದು ನಾಟಿ ತಳಿ ಆಹಾರ. ಯಾಕೆ ನಾಟಿ ತಳಿ ತಿನ್ನಿ ಅಂತೀರ ಅಂದ್ರೆ ನೀವು ಹೈಬ್ರಿಡ್ ಅಕ್ಕಿ ಆದ್ರೆ ಇಷ್ಟು ತಿಂತೀರಾ. ಯಾಕೆ ಅಂತಂದ್ರೆ ಅದ್ರಲ್ಲಿ ಹ್ಯುಮಿಡಿಟಿ ಕ್ವಾಲಿಟಿ ಕಡಿಮೆ ಇರುತ್ತೆ. ಅದೇ ನಾಟಿ ಆಹಾರ ತಿಂದ್ರೆ ಇಷ್ಟು ತಿಂತೀರಾ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. ಸುಮಾರು ಜನ ನಮ್ ಬಸವ ಆರ್ಗ್ಯಾನಿಕ್ಸ್ ಇಂದ ಅಕ್ಕಿ ತಗೊಂಡವ್ರಿಗೆ ಒಂದು ಅನುಭವ ಆಗಿರುತ್ತೆ. ಕ್ಲಿನಿಕಲ್ ಬಂದು ಹೇಳ್ತಾರೆ, ಸರ್ ನಿಮ್ಮ ಅಕ್ಕಿನ ಇಷ್ಟೇ ಸರ್ ಊಟ ಮಾಡೋದು ನಾವು, ಅದೇ ಹೈಬ್ರಿಡ್ ಅಕ್ಕಿ ಆದ್ರೆ ಇಷ್ಟು ತಿಂತೀವಿ ಅಂತಾರೆ. ಯಾವಾಗ ತಿನ್ನೋ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಪೃಥ್ವಿ ತತ್ವ ಕಡಿಮೆ ಮಾಡಿ ಆಲ್ರೆಡಿ ಬ್ಲಡ್ ಅಲ್ಲಿ ಇರೋ ಶುಗರು ಇಲ್ಲ ಹಿಮೋಗ್ಲೋಬಿನ್ HbA1c ನಾವೇನ್ ಹೇಳ್ತೀವೋ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ 3 ತಿಂಗಳು 6 ತಿಂಗಳು ವರ್ಷ ಆಗ್ಬೋದು, ಬಟ್ ನಿಮ್ ಡಯಾಬಿಟಿಸ್ ಅನ್ನ ನೀವು ರಿವರ್ಸ್ ಮಾಡ್ಬೋದು. ಸೊ ಡಯಾಬಿಟಿಸ್ ಅನ್ನೋದು ನಿಮ್ಗೆ ಬಂದಿರೋ ಕಾಯಿಲೆ ಅಲ್ಲ, ಅದು ಹೇಳ್ತಾ ಇದೆ ನಿಮ್ಮ ದೇಹದಲ್ಲಿ ಪೃಥ್ವಿ ತತ್ವ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಯ್ತು? ಮೊದಲನೇ ಕಾರಣ ಆಹಾರ, 2ನೇ ಕಾರಣ ಜೀವನ ಶೈಲಿ. ನಿಮ್ ಡೌಟ್ ಇದ್ರಿಗಿನಾಗಿ ಒಂದು 5-10 ಕಿಲೋಮೀಟರ್ ವಾಕಿಂಗ್ ಮಾಡ್ಬಿಟ್ಟು ಬ್ಲಡ್ ಶುಗರ್ ಚೆಕ್ ಮಾಡ್ಕೊಳ್ಳಿ, ಕಡಿಮೆ ಆಗಿರುತ್ತೆ.